ಎಲ್ಲರಿಗೂ ನಮಸ್ಕಾರ. ಚಿತ್ರಲೋಕದ ಜೀವನ ಈ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಕನ್ನಡದ ಕುಳ್ಳ ಎಂದೇ ಫೇಮಸ್ ಆದ ನಟ, ಹಾಸ್ಯ ನಟ ಮತ್ತು ನಿರ್ಮಾಪಕ ದ್ವಾರಕೀಶ್ ಅವರ ಬಗ್ಗೆ ಹೇಳುತ್ತೇನೆ. ನಟ ದ್ವಾರಕೀಶ್ ಅವರು ಮೈಸೂರಿನ ಹುಣಸೂರು 1942ರಲ್ಲಿ ಆಗಸ್ಟ್ 19ಕ್ಕೆ ಹುಟ್ಟಿದರು. ಅಂದು ಇನ್ನೂ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಇವರ ತಂದೆ ಬಂಗ್ಲೆ ಶಾಮರಾವ್, ತಾಯಿ ಜಯಮ್ಮ. ಇವರು ಬ್ರಾಹ್ಮಣ ಸಮುದಾಯ. ದ್ವಾರಕೀಶ್ ಅವರು ಶಿಕ್ಷಣ ಪಡೆದಿದ್ದು ಮೈಸೂರಿನಲ್ಲಿಯೇ. ಇವರು ಮೈಸೂರಿನ ಇಂಜಿನಿಯರ್ ಕಾಲೇಜಿನಲ್ಲಿ ಡಿಪ್ಲೊಮಾ ಮುಗಿಸಿದ್ದರು. ಇವರು ಮೊದಲೆಲ್ಲ ಶಾಲಾ ಕಾಲೇಜುಗಳಲ್ಲಿ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು. ಇವರು ಓದಿದ್ದು ಡಿಪ್ಲೊಮಾ ಇಂಜಿನಿಯರ್, ಆದರೆ ಆಗಿದ್ದು ಆ್ಯಕ್ಟರ್. ಇವರು ಮೊದಲು ಕೆಲವು ನಾಟಕಗಳು ತಾವೇ ನಿರ್ಮಾಪಕ ಮಾಡಿದರಂತೆ ಹೇಳಲಾಗಿದೆ. ದ್ವಾರಕೀಶ್ ಅವರಿಗೆ ಬಣ್ಣದ ಲೋಕ ಇಷ್ಟವಿತ್ತು. ಅಂದರೆ ಅವರಿಗೆ ಸಿನಿಮಾದಲ್ಲಿ ಅಭಿನಯ ಮಾಡುವುದು ಇಷ್ಟವಿತ್ತು. ಇವರ ಮಾವ ಹುಣಸೂರ ಕೃಷ್ಣಮೂರ್ತಿ. ಇವರು ಸಿನಿಮಾ ರಂಗದಲ್ಲೇ ಇದ್ದರು. ಇದರಿಂದ ಅವರ ಸಹಾಯದಿಂದ ದ್ವಾರಕೀಶ್ ಅವರು ಕೂಡ ಕನ್ನಡ ಚಿತ್ರರಂಗಕ್ಕೆ ಹೋಗುತ್ತಾರೆ. ಇವರು ಮೊದಲ ಸಿನಿಮಾ ಮಾಡಿದ್ದು ವೀರ ಸಂಕಲ್ಪ. ಇದು ಅವರ ಮಾವ ಹುಣಸೂರು ಕೃಷ್ಣಮೂರ್ತಿ ಅವರೇ ನಿರ್ಮಾಣ ಮಾಡಿದ್ದ ಸಿನಿಮಾ ಆಗಿತ್ತು. 1961ರಲ್ಲಿ ವೀರ ಸಂಕಲ್ಪ ಈ ಸಿನಿಮಾದಲ್ಲಿ ದ್ವಾರಕೀಶ್ ಅವರು ಕಾಣಿಕೊಳ್ಳುತ್ತಾರೆ. ಆವಾಗ ದ್ವಾರಕೀಶ್ ಅವರಿಗೆ 22 ವರ್ಷ ಆಗಿತ್ತೆಂದು ಹೇಳಲಾಗಿದೆ. ಆದರೆ ಅವರ ಮನೆಯಲ್ಲಿ ಇವರು ನಟ ಆಗುವುದು ಇಷ್ಟವಿರಲಿಲ್ಲ. ಅವರ ವಿಶೇಷವಾಗಿ ಅವರ ಅಣ್ಣನಿಗೆ. ಅವರ ಅಣ್ಣನು ದ್ವಾರಕೀಶ್ಗೆ ಬಿಸ್ನೆಸ್ ಮಾಡಲು ಹೇಳುತ್ತಾರೆ. ಆದರೆ ದ್ವಾರಕೀಶ್ ಸಿನಿಮಾದಲ್ಲಿ ಅಭಿನಯ ಮಾಡುವುದು ನನಗೆ ಇಷ್ಟ ಎಂದು ಹೇಳುತ್ತಾರೆ. ಮೊದಲು ಹಾಸ್ಯ ಪಾತ್ರದಲ್ಲಿ ಪ್ರಸಿದ್ಧ ಪಡೆಯುತ್ತಾರೆ. ದ್ವಾರಕೀಶ್ ಅವರು ಅನೇಕ ಸಿನಿಮಾದಲ್ಲಿ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆಮೇಲೆ ಕೆಲವು ಸಿನಿಮಾಗಳಲ್ಲಿ ನಟನಾಗಿ ಅಭಿನಯ ಮಾಡುತ್ತಾರೆ. ಹಾಗೂ 1999ರಲ್ಲಿ ನಿರ್ಮಾಪಕರಾಗುತ್ತಾರೆ ಹಾಗೂ ನಿರ್ದೇಶಕರಾಗುತ್ತಾರೆ. ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿ ಎಲ್ಲವೂ ಕಾರ್ಯಗಳನ್ನು ಮಾಡುತ್ತಾರೆ. ಇವರ ವೈಯಕ್ತಿಕ ಜೀವನ. ಇವರ ವೈಯಕ್ತಿಕ ಜೀವನದಲ್ಲಿ ಇವರು ಮಾಡಿದ್ದು 2 ಮದುವೆ. ಇವರಿಗೆ 2 ಹೆಂಡತಿಯರು ಇದ್ದರು. ಮೊದಲನೆಯ ಪತ್ನಿ ಅಂಬುಜಾ ಎನ್ನುವರು. ಇವರಿಗೆ ಪ್ರೀತಿಸಿ ಮದುವೆಯಾಗುತ್ತಾರೆ. ಅಂಬುಜಾ ಅವರು ದ್ವಾರಕೀಶ್ಗೆ ಮೈಸೂರು ದಸರಾದಲ್ಲಿ ಪರಿಚಯ ಆಗುತ್ತದೆ. ಅಲ್ಲಿಂದ ಪ್ರೀತಿ ಮಾಡಿ ಮುಂದೆ ಮದುವೆಯಾಗುತ್ತಾರೆ. ಅಂಬುಜಾ ಅವರಿಗೆ 5 ಗಂಡ ಮಕ್ಕಳು ಆಗುತ್ತಾರೆ. ಆಮೇಲೆ ತನ್ನ 53 ವರ್ಷದಲ್ಲಿ ಇನ್ನೊಂದು ಮದುವೆ ಆಗುತ್ತಾರೆ. ಅವರು ಶೈಲಜಾ ಎಂದು. ಇವರ ಜೊತೆ ಕೂಡ ಪ್ರೀತಿ ಮಾಡಿ ಇವರ ಜೊತೆ ಮದುವೆಯಾಗುತ್ತಾರೆ. ಈ ವಿಷಯವು ತನ್ನ ಮೊದಲನೇ ಹೆಂಡತಿಯಾದ ಅಂಬುಜಾಗೆ ತಿಳಿಸುತ್ತಾರೆ. ಅವರು ಮದುವೆಗೆ ಪರ್ಮಿಷನ್ ಕೊಡುತ್ತಾರೆ. ಆಮೇಲೆ ಶೈಲಜಾ ಅವರ ಜೊತೆ 2ನೇ ಮದುವೆ ಮಾಡಿಕೊಳ್ಳುತ್ತಾರೆ.
ಎಲ್ಲರೂ ಸೇರಿ ಚೆನ್ನಾಗೇ ಇರುತ್ತಾರೆ. ದ್ವಾರಕೇಶ್ ಅವರು ಕೆಲವು ಸಿನಿಮಾ ನಿರ್ಮಾಣ ಮಾಡಿದ್ದರು, ಆದರೆ ಅವುಗಳಲ್ಲಿ ಕೆಲವು ವಿಫಲವಾದವು. ಆಮೇಲೆ ಪಾಲಿಟಿಕ್ಸ್ ಕೂಡ ಮಾಡುತ್ತಾರೆ. ಚುನಾವಣೆ ಸ್ಪರ್ಧಿಸುತ್ತಾರೆ, ಆದರೆ ಅಲ್ಲಿ ಸೋಲುತ್ತಾರೆ. ಇವರಿಗೆ ಸ್ವಲ್ಪ ಸಾಲದ ಬಾಧೆ ಕೂಡ ಆಗುತ್ತದೆ. ವಿಷ್ಣುವರ್ಧನ್ ದ್ವಾರಕೇಶ್ ಇವರು ಕೆಲವು ಸಿನಿಮಾಗಳಲ್ಲಿ ಜೊತೆಯಾಗಿ ಕಾಣುತ್ತಾರೆ, ಆದರೆ ನಡುವೆ ಇವರ ಸಂಬಂಧದಲ್ಲಿ ಒಂದು ಬಿರುಕು ಬರುತ್ತದೆ. ದ್ವಾರಕೇಶ್ ಅವರ ಸಿನಿಮಾಗಳು. ಇವರು ಆ ಕಾಲದಲ್ಲೇ ಒಂದು ಸಿನಿಮಾ ಮಾಡಿದ್ದರು, ಆಫ್ರಿಕಾದಲ್ಲಿ ಶೀಲಾ, ಡಾನ್ಸ್ ರಾಜ ಡಾನ್ಸ್. ಇದರಲ್ಲಿ ನಟ ವಿನೋದ್ ರಾಜ್, ಲೀಲಾವತಿಯವರ ಮಗ, ಒಂದೇ ಗೂಡಿನ ಹಕ್ಕಿಗಳು, ಆಪ್ತಮಿತ್ರ. ಆಪ್ತಮಿತ್ರದಲ್ಲಿ ಮತ್ತೆ ವಿಷ್ಣುವರ್ಧನ್ ಅವರ ಜೊತೆಗೆ ಇವರ ಸಂಬಂಧ ಬೆಳೆಯುತ್ತದೆ. ಆಪ್ತಮಿತ್ರದಲ್ಲಿ ರಮೇಶ್, ಸೌಂದರ್ಯ ಮತ್ತು ವಿಷ್ಣುವರ್ಧನ್. ಈ ಸಿನಿಮಾ ತುಂಬ ಸೂಪರ್ ಹಿಟ್ ಆಗಿತ್ತು. ಇವರು ಒಂದು ಸಲ ಟಿವಿ ಪ್ರೋಗ್ರಾಂ ವೀಕೆಂಡ್ ರಮೇಶ್ನಲ್ಲಿ ಬರುತ್ತಾರೆ. ಅಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತದೆ, ನೀವು ಯಾರಿಗೆ ಸಾರಿ, ಯಾರಿಗೆ ಥ್ಯಾಂಕ್ಸ್ ಹೇಳುತ್ತೀರಿ ಎಂದು ದ್ವಾರಕೇಶ್ ಅವರಿಗೆ ಕ್ವಶ್ಚನ್ ಕೇಳಲಾಗುತ್ತದೆ. ಆವಾಗ ದ್ವಾರಕೇಶ್ ಅವರು ಹೇಳುತ್ತಾರೆ, ನನ್ನ ಅಣ್ಣನಿಗೆ ಸಾರಿ ಹೇಳುತ್ತೇನೆ, ಏಕೆಂದರೆ ನನ್ನ ಅಣ್ಣ ನನಗೆ ಬಿಸಿನೆಸ್ ಮಾಡಲು ಹೇಳಿದ್ದರು, ನಾನು ಮಾಡಿಲ್ಲ, ಆದ್ದರಿಂದ ಅಣ್ಣಗೆ ಸಾರಿ. ಥ್ಯಾಂಕ್ಸ್, ನಾನು ಕನ್ನಡ ಸಿನಿಮಾ ರಂಗಕ್ಕೆ ಥ್ಯಾಂಕ್ಸ್ ಹೇಳುತ್ತೇನೆ ಎಂದು ಹೇಳುತ್ತಾರೆ. 2022ರಲ್ಲಿ ಇವರಿಗೆ ಡಾಕ್ಟರೇಟ್ ಪದವಿ ಗೌರವಿಸಲಾಗುತ್ತದೆ. ಇವರು ಡಾಕ್ಟರ್ ದ್ವಾರಕೇಶ್ ಎಂದು ಗೌರವ ಕೊಡಲಾಗುತ್ತದೆ. ಇವರು 200ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಸಿನಿಮಾಗಳು ನಿರ್ಮಾಣ ಮಾಡಿದ್ದಾರೆ. 2024ರಲ್ಲಿ ಏಪ್ರಿಲ್ 16ನೆಯ ತಾರೀಕು ಇವರ ನಿಧನವಾಗುತ್ತದೆ. ಆವಾಗ ಇವರಿಗೆ 81 ವರ್ಷವಾಗಿತ್ತು. ಇವರು ಕನ್ನಡ ಚಿತ್ರರಂಗದಲ್ಲಿ 50 ವರ್ಷ ಸಕ್ರಿಯವಾಗಿದ್ದರು. ಇದು ಡಾಕ್ಟರ್ ದ್ವಾರಕೇಶ್ ಅವರ ಅಭಿನಯ ಮತ್ತು ಜೀವನ ಪರಿಚಯ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.